ಪ್ರೇಮ ಜಾಯೇ ಸೋಮ ಮುಖಿಯೇ ಸಖಿಯೇ ಜಾನಕಿ ಶೋಭ ತಾಯೇ
ಸಮಾಧಾನನಾಗು. ಇಲ್ಲ ಲಕ್ಷ್ಮಣ, ಇಲ್ಲ. ಸೀತೆಯನ್ನು ಅಗಲಿದ ವಿರಹ ವೇದನೆಯಿಂದ ನಾನಿನ್ನು ಜೀವಿಸಲಾರೆ ಲಕ್ಷ್ಮಣ, ನಾನಿನ್ನು ಜೀವಿಸಲಾರೆ. ನಾವು ಪಟ್ಟಣಕ್ಕೆ ಹಿಂತಿರುಗಿ ಹೋದ ಮೇಲೆ ಗುರು ವಸಿಷ್ಠ ಮಹಾಮುನಿಗಳು ಸೀತೆ ಎಲ್ಲಿ ಎಂದು ಕೇಳಿದರೆ ನಿರ್ಭಾಗ್ಯನಾದ ನಾನು ಯಾವ ಉತ್ತರವನ್ನು ಹೇಳಲಿ ಲಕ್ಷ್ಮಣ. ಇಲ್ಲ, ಈ ಅಪಮಾನವನ್ನು ನಾನು ಸಹಿಸಲಾರೆ. ಈ ಅಪಮಾನವನ್ನು ಸಹಿಸಿಕೊಳ್ಳುವುದಕ್ಕಿಂತ ಅದು ಅಲ್ಲಿ ಕಾಣುವ ಪರ್ವತದ ಮೇಲೆ ಹತ್ತಿ ಅಲ್ಲಿಂದ ಉರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಲಕ್ಷ್ಮಣ, ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ವಿವೇಕ ನಿಧಿಯಾದ ನೀನೇ ಈ ಪರಿ ದುಃಖಿಸುವುದಾದರೆ ನಿನ್ನ ಪರಿತಾಪವನ್ನು ಅರಸುವರಾರಣ್ಣ. ಅಣ್ಣ, ನಾನು ಸಹ ನಿನ್ನ ಮಾರ್ಗವನ್ನೇ ಅನುಸರಿಸುವರು. ನಡೆಯಣ್ಣ. ಹಾಗೆಯೇ ಆಗಲಿ, ಬಾ ಲಕ್ಷ್ಮಣ. ಆಂಜನೇಯ, ಆಂಜನೇಯ, ಓ ಆಂಜನೇಯ, ಓ ಒಡೆಯ, ಆಂಜನೇಯ ಒಡೆಯ, ಅಲ್ಲಿ ನೋಡು, ಯಾರೋ ಇರುವರು. ಓಹೋ, ಕಬಂದನೆಂಬ ರಾಕ್ಷಸವನ್ನು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ತಲೆ ಹೋಗುತ್ತಿರುವರು. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನೆಂದು ಹೇಳಿ ಬಾ. ಆಂಜನೇಯ, ಒಡೆಯ, ಅವರು ನಮ್ಮ ಪಕ್ಷದವರಾಗಿದ್ದರೆ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಆಗಲಿ. ಇಲ್ಲವಾದಲ್ಲಿ ಅವರನ್ನು ಹಾಗೇ ಕಳಿಸಿ ಬಿಡು ಆಂಜನೇಯ. ಆಗಲಿ ಒಡೆಯ. ಮಹಾರಾಜ್ಞೆ ಒಡೆಯ. ಆಂಜನೇಯ, ಒಡೆಯ, ಸ್ವಲ್ಪ ತಡೆ. ಆಂಜನೇಯ, ಒಡೆಯ, ನೀನು ಇದೇ ರೂಪಿನಿಂದ ಹೋಗಬೇಡ. ಭಿಕ್ಷುವಾಗಿ ವಟು ರೂಪದಿಂದ ಹೋಗಿ ಅವರ್ಯಾರೆಂಬುದನ್ನು ವಿಚಾರಿಸಿಕೊಂಡು ಬಾ. ಆಗಲಿ ಒಡೆಯ. ಹೋಗು ಆಂಜನೇಯ, ಹೋಗು. ಅಯ್ಯ, ಅಯ್ಯ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ. ಕಬಂಧನೆಂಬ ರಾಕ್ಷಸನು ಪರ್ವತಾಕಾರವಾಗಿ ಬಿದ್ದಿರುವನು. ಹತ್ತಿ ಮೋಸ ಹೋಗಬೇಡಿ. ಹಿಂದಿರುಗಿ, ಹಿಂದಿರುಗಿ. ಲಕ್ಷ್ಮಣ, ಅಣ್ಣ, ಕೇಳಿದೆಯಾ? ಇದು ಪರ್ವತವಲ್ಲವಂತೆ, ಕಬಂಧನೆಂಬ ರಕ್ಕಸನ ದೇಹವಂತೆ. ಎಲ್ಲಿ? ಧನುರ್ಬಾಣಗಳನ್ನು ಹೂಡು, ಈತನನ್ನು ಈಗಲೇ ಸಂಹರಿಸೋಣ. ಲಕ್ಷ್ಮಣ, ಅಣ್ಣ, ನಾವು ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಶಾಂತಿ, ನೆಮ್ಮದಿ ಉಂಟಾಗುತ್ತಿರುವುದು. ಆದ್ದರಿಂದ ನಾವು ಇಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊಂಡು ಅನಂತರ ಮುಂದೆ ಪ್ರಯಾಣ ಮಾಡೋಣ. ಅಣ್ಣ, ನೊಂದು ಬೆಂದ ಮನಸ್ಸಿಗೆ ಸಮಾಧಾನ ಆಗುವುದಾದ್ರೆ ಹಾಗೆ ಆಗಲಿ ಅಣ್ಣ. ಆಗಲಿ ಬಿಡಿ ಲಕ್ಷ್ಮಣ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ
ಪಿಡಿದಿ ಹರೆಗೆ ಕರಧಲಿ ಚಾಪವ ಪಿಡಿದಿ ಹರೇಕೆ 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 ವೇದ ಮೂರ್ತಿಗಳು ಇವರಿರಬಹುದೇ ವೇದಮೂರ್ತಿಗಳು ಇವರಿರಬಹುದೇ ಹಲೋಚನ ಆದಿವನ ವನರುಹ ಲೋಚನ ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಶೋಭಿಸುತ್ತಿರುವ ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ಶ್ರೀಮನ್ನಾರಾಯಣನ ವೈಕುಂಠದಲ್ಲಿ ಜಯ ವಿಜಯರಂತೆ ಕಂಗೊಳಿಸುತ್ತಿರುವ ಈ ತೇಜೋಮಯ ಮೂರ್ತಿಗಳಾರಾಗಿರಬಹುದು? ರಾಜಕುಮಾರರೆಂದು ಭಾವಿಸೋಣವೇ ಜಟಾವಲ್ಕಲಧಾರಿಗಳಾಗಿರುವರು, ಋಷಿಕುಮಾರರೆಂದು ಭಾವಿಸೋಣವೇ ಧನುರ್ಧಾರಿಗಳಾಗಿರುವರು. ಇವರನ್ನು ಯಾರೆಂದು ತಿಳಿಯುವುದೇ ಅಸಾಧ್ಯವಾಗಿರುವುದಲ್ಲ. ಇವರು ಯಾರಾಗಿರಬಹುದು? ಲಕ್ಷ್ಮಣ, ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ. ಈತನೇ ಹರನಾಗಿದ್ದೊಡೆ ರಜತಗಿರಿಯ ಶಿಖರದ ಮೇಲ್ ಕುಳಿತು ಹರನ ಶಿರದಿಂದ ಧರೆಯನ್ನುದ್ಧರಿಸಲು ಬಂದ ಪರಮ ಪಾವನೆಯಾದ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪ್ರಸನ್ನವದನನಾಗಿ ಪದ್ಮನಯನನಾಗಿ ಪದ್ಮಾಸೀನನಾಗಿ ಕುಳಿತಿರುವ ಪದ್ಮ ಸಂಭವನಾದ ಬ್ರಹ್ಮದೇವನೆಂದು ಭಾವಿಸೋಣವೇ? ಕರದಲ್ಲಿ ಕಂಠಾಣಿ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ಈತನು ಸರಸಿಜೋದ್ಭವನಾದ ಬ್ರಹ್ಮದೇವನಲ್ಲವೇ ಅಲ್ಲ. ನೀಲಮೇಘ ಶ್ಯಾಮನಾಗಿ ನಿಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾದ ನಿರ್ಮಲಾಂತದಾಯಕನಾದ ಶ್ರೀಮನ್ನಾರಾಯಣನೆಂದು ಭಾವಿಸೋಣವೇ? ಕರದಲ್ಲಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಕೌಸ್ತುಭಮಣಿಗಳಿಲ್ಲ, ಮಣಿಮಕುಟ ರತ್ನಾಂಬರವ ಧರಿಸಿಲ್ಲ. ಪಣಿಶಾಯಿ ಪ್ರಹ್ಲಾದವರದ ಶ್ರೀಮನ್ನಾರಾಯಣನು ಈತನಲ್ಲ ಈತನಲ್ಲ ಈತನಲ್ಲ. ಹಾಗಾದರೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ನಮಗೆ ಕಬಂಧನ ವಿಚಾರವನ್ನು ತಿಳಿಸಿ ನಮ್ಮನ್ನು ವಿಪತ್ತಿನಿಂದ ಪಾರು ಮಾಡಿದವರು ಯಾರಾಗಿರಬಹುದು? ಯಾರಾಗಿ ಬರಬಹುದು? ಈತನೇ ಇರಬಹುದೇ? ಇರಬಹುದಣ್ಣ. ಲಕ್ಷ್ಮಣ, ಅಣ್ಣ, ಈ ವಿಲಕ್ಷಣ ತೇಜಸ್ವಿಯನ್ನು ನೋಡಿದೆಯಾ? ಎಷ್ಟು ಸೌಮ್ಯವಾಗಿರುವನು. ಹೌದಣ್ಣ. ಅಲ್ಲದೆ ಆತನ ಕರ್ಣದಲ್ಲಿರುವ ಕುಂಡಲಗಳು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೇಗೆ ಹೊಳೆಯುತ್ತಿರುವವು ನೋಡಿದೆಯಾ? ಅಣ್ಣ, ನನಗೆ ಸ್ವಲ್ಪವೂ ಕಾಣುತ್ತಿಲ್ಲ ಅಣ್ಣ. ಇದೇನಾಶ್ಚರ್ಯ? ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇವರ ನುಡಿಯ ಬಹುದೂರದಲ್ಲಿನ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ
ಇಂತಿವರ ನುಡಿಯ ದೂರದಲ್ಲಿ ಬಹುದೂರದಲ್ಲಿ ನಾ ಕೇಳಿ ಸ್ವಾಂತದಲ್ಲಿ ಸಂತಸವ ಕಾದೇ ನಮ್ಮ ಮುನ್ನೊಂದ ನುಡಿ ನುಡಿಯ ಎನ್ನಮ್ಮ ಮುಂದೊಂದ ನುಡಿ ನುಡಿಯ ಅದು ಸಮ್ಮತದಿ ದಿಢವಾಯ್ತು ತಿಳಿಯಲು ಜನನೀ ಅಮ್ಮ ಅಮ್ಮ ಎನ್ನ ರಕ್ಷಿಸುವ ದೊರೆ ಬಂದ ರಕ್ಷಿಸುವ ದೊರೆ ಬಂದ ಎನ್ನೊಡೆಯ ಬಂದ ಎನ್ನ ಸ್ವಾಮಿ ಬಂದ ಚಿಂತೆಯಿನ್ನೇತಕ ಆನಂದ ಆನಂದ ಧನ್ಯನಾದೆ ಧನ್ಯನಾದನು ನಾನೀಗ ಗಂಗಳಲ್ಲಿ ಧನ್ಯನಾದನು ನಾ ಈಗ ಗಂಗಳಲ್ಲಿ ಪೂರ್ವ ಪುಣ್ಯನ ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯ ತಾನಾಗಿ ಬಂದು ಪ್ರತ್ಯಕ್ಷನ ಇದೇನು ಆಶ್ಚರ್ಯ! ನನ್ನ ಕರ್ಣದಲ್ಲಿರುವ ಕುಂಡಲಗಳು ಯಾರಿಗೂ ಗೋಚರಿಸುವುದಿಲ್ಲ. ಇವರಿಗೆ ಗೋಚರಿಸಿದೆ ಅಂದ ಮೇಲೆ ನನ್ನ ಮಾತೆಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ಸಫಲವಾಯಿತೆ. ಮಗು, ಯಾರಿಗೆ ನಿನ್ನ ಕರ್ಣದಲ್ಲಿರುವ ಕುಂಡಲಗಳು ಗೋಚರಿಸುವವೋ ಅವರೇ ನಿನ್ನನ್ನು ಸಲಹುವ ಆರಾಧ್ಯ ದೈವವೆಂದು ನನ್ನ ಮಾತೆಯಾದ ಅಂಜನಾದೇವಿ ಹೇಳಿದ್ದರು. ಆದ್ದರಿಂದ ಹತ್ತಿರಕ್ಕೆ ಹೋಗಿ ನಯ ವಿನಯ ಭಯಭಕ್ತಿಗಳಿಂದ ಇವರು ಯಾರು, ಇವರ ವೃತ್ತಾಂತವೇನು ಎಂಬುದನ್ನು ಕೇಳಿ ತಿಳಿದುಕೊಳ್ಳುವೆನು. ಅಯ್ಯ, ರವಿ ಶಶಿಗಳ
ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮದೇವನು ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರ ರಮಣೀಯವಾದ ನಾಮಧೇಯವೇನು ರವಿಕುಲಧರ ಶ್ರೀ ರವಿಕುಲಧರ ಶ್ರೀ ದಶರಥಾಂಕಿತನ ಪುತ್ರರೇ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಂಬ ಸಾರ್ವಭೌಮರೇ ಸಾರ್ವಭೌಮರೇ ಶಿರದಿ ಚಿರವಲ್ಕಲಗಳೇಗೆ ಸಮದೋಳಿ ವನದಿ ಸಂಚರಿಸಲೇಗ ಜನಕನ ಆಜ್ಞೆ ಹೋಬಿರೆಲ್ಲಿಗೆ ನೀವು ಹೋಬಿರೆಲ್ಲಿಗೆ ನೀವು ಪಾವನಾತ್ಮರ ಬೇಳಿ ಪಾರಮಾರ್ಥ ಸಂಗತಿಯ ಪ್ರಾಪ್ತಿಸುವೆ ಪತ್ನಿಯನು ಕದ್ವೈದ ಪಾಪಿ ರಾವಣನ ಪತ್ನಿಯನು ಕದ್ವೈದ ಪಥವರಿಯರೆ ಹೋಗುದಿಗವಯ್ಯ ಅನಿತಾದೊಣ ಅನಿತಾದೊಣ ಅನಿತಾದೊಳ ಆಭರಣಗಳು ಆರವಿವು ನೋಡಿರಯ್ಯ ಆಭರಣಗಳು ಯಾರದು ನೋಡಿರಯ್ಯ ಆತ ಧ್ವನಿಯಲೋರ್ವ ಸ್ತ್ರೀ ಎಸೆದಳು ಆತ ಧ್ವನಿಯಲೋರ್ವ ಸ್ತ್ರೀ ಎಸೆದಳು
ಲಕ್ಷ್ಮಣ, ಅಣ್ಣ, ನೋಡಿದೀಯಾ? ಇವು ನಮ್ಮ ಸೀತೆಯ ಆಭರಣಗಳು ತಾನೆ? ಹೌದಣ್ಣ. ಆಕಾಟ 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 ಕಂಡನೆ ಜಾನಕಿಯ ಆಭರಣಗಳನ ಸೀತೆಯ ಆಕಾರವೇ ಮುಂದೆ ಬಂದಂತೆ ಹೋದು ನನ್ನ ಸೀತೆಯ ಆಕಾರವೇ ಮುಂದೆ ಬಂದು ಯಾರ ಅಯ್ಯ ಯಾರಾದೊಡೇನು ನನ್ನ ಪ್ರಾಣ ಸಕ ನೀನು ಬೇರಲ್ಲವಯ್ಯ ವಾಯುನಂದನನು ನಾನು ಆರಾಧಿಸೆ ಪರಮ ಭಕ್ತ ನೀನು ಶ್ರೀರಾಮದೂತ ರಘುರಾಮದೂತ ಹನುಮಂತನ ನಾನು ರಾಮಚಂದ್ರಾಯ ನಾಗಾಯ ರಘುನಾಥಾಯ ಕೌಸಲ್ಯಾತನುಜಾಯ ಸೀತಾಯ ಪದಯ ನಮಸ್ತೆ 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 ನಮಃ ರಾಘವ ಧನ್ಯ ಧನ್ಯ ಧನ್ಯನಾದೆನು. ಇಂದಿಗೆ ನನಗೆ ನನ್ನ ಪರಮಾತ್ಮನ ಸಂದರ್ಶನವಾಯಿತು. ಧನ್ಯ ಧನ್ಯ ಧನ್ಯನಾದೆನು. ಓಹ್, ಮರೆತಿದ್ದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮಕ್ಕಳಿರೋ ಮನೆಗೂ ರಿಕ್ತ ಹಸ್ತದಲ್ಲಿ ಹೋಗಬಾರದೆಂದು ಧರ್ಮಶಾಸ್ತ್ರವಿರುವುದು. ಅದರಂತೆಯೇ ಇಲ್ಲಿ ದೊರಕುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ನನ್ನ ಆರಾಧ್ಯ ದೈವನನ್ನು ಪೂಜಿಸುವೆನು. ಪ್ರಭು ಬನ್ನಿ ಬನ್ನಿ ಪ್ರಭು. ದೀಪ ಹಚ್ಕೊಳ್ಳಿ. ರಾಮ 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 ರಾಮ. ಪರಮಾತ್ಮ ತಮ್ಮ ದರ್ಶನ ಮಾತ್ರದಿಂದ ನಾನು ಧನ್ಯನಾದೆನು ಪ್ರಭು. ಪರಮಾತ್ಮ ರಾಮ 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 ರಾಮ. ಪರಮಾತ್ಮ ರಾಮ 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 ರಾಮ. ಪರಮಾತ್ಮ
ನಾದಾಯ ನಾದಾಯ ಜೀವಾಯ ಪದಯೇ ನಮಃ. ಪರಮಾತ್ಮ ರಾಮಚಂದ್ರ ಪಾಹಿದಯಾಳು ಹರಹರ ಪರಮ ಕೃಪಾಳು ರಾಮಚಂದ್ರ ಪಾಹಿದಯಾಳು ಹರಹರ ಪರಮ ಕೃಪಾಳು ಸಕಲ ಲೋಕ ಗವನ ಸುರಗಮನ ಮುರಹರ ರಾಮಚಂದ್ರ ಪಾಹಿದಯಾಳು ಹರಹರ ಪರಮ ಕೃಪಾಳು ಪರಮಾತ್ಮ ಶಿಲೆಯ ಬಾಲಯ ಗೈದ ಪಾರವೋ ಶಿಲೆಯ ಬಾಲಯ ಗೈದ ಪಾರವೋ ಬೇಡನ ಬ್ರಹ್ಮನ ಗೈದ ನಾಮವೋ ಶಿಲೆಯ ಬಾಲಯ ಗೈದ ಪಾರವೋ ಬೇಡನ ಬ್ರಹ್ಮನ ಗೈದ ನಾಮವೋ ನೀಲಮೇಘ ವರ್ಣ ಹೇ ದಾಶರಥಿ ಭೋ ರಾಘವ ಮಹಾನುಭಾವ ಮಹಾನುಭಾವ ತಮ್ಮ ದರ್ಶನ ಮಾತ್ರದಿಂದ ತಾನು ಧನ್ಯನಾದನು ಪ್ರಭು. ತಮ್ಮ ನಾಮಾಂಕಿತವನ್ನು ಎಷ್ಟು ಕೊಂಡಾಡಿದರೂ ಸಾಲದಲ್ಲ ಪ್ರಭು. ದಶರಥ ನಂದನ ರಾಮ, ಜಾನಕಿ ವಲ್ಲಭ ರಾಮ, ತ್ರಿಲೋಕ ರಕ್ಷಕ ರಾಮ, ಸಚ್ಚಿದಾನಂದ ನಿಗ್ರಹ ರಾಮ, ಪುರಾಣ ಪುರುಷೋತ್ತಮ ರಾಮ, ಸುಂದರ ವದನ ರಾಮ, ಲಕ್ಷ್ಮಣಾಗ್ರಜ ರಾಮ, ತಾಟಕಿ ಸಂಹಾರಕ ರಾಮ, ವಿಶ್ವಾಮಿತ್ರ ಪ್ರಿಯ ಶಿಷ್ಯ ರಾಮ, ಭಕ್ತ ಜನ ಪ್ರಿಯ ರಾಮ, ಭಕ್ತ ಜನೋದ್ಧಾರಕ ರಾಮ, ರಾಮ 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 ರಾಮ. ಪ್ರಭು
ತಮ್ಮ ನಾಮಾಂಕಿತವನ್ನು ಎಷ್ಟು ಕೊಂಡಾಡಿದರೂ ಸಾಲದಲ್ಲ ಪ್ರಭು. ಶ್ರೀಮದ್ ಪರಮಹಂಸಾವತಾರ, ತ್ರೇತಾಯುಗಕ್ಕೆ ಆಧಾರ ಸಾರ, ಕಾಮಿತಾರ್ಥವು ನೀವು ರಾಮಾವತಾರ, ಶರಣು ಜನ ಮಂಧಾರ, ಅಸುರಕುಲ ಸಂಹಾರ ಧೀರ, ಶಾಂತಿ ಸ್ವರೂಪ ಶಿವಾವತಾರ, ಕ್ಷಮೆ ದಯೆ ತಿಥಿ ವಾರ ನಕ್ಷತ್ರಗಳ ಉಪರತಿ ಸಾರ, ವೈಷ್ಣವ ಕುಲ ಸ್ಥಾಪನಾಚಾರ್ಯ, ವೇದಾಂತ ಸಾರ, ಯೋಗಿಗಳ ಕುಲಕ್ಕೆ ನೀ ಸಹಕಾರ, ನಾದಕ್ಕಾಧಾರವಾಗಿರೋ ಓಂಕಾರ ವಸ್ತು ನಿರಾಕಾರ. ಈ ರೀತಿ ಸರಯೂ ನದಿ ತೀರದಲ್ಲಿ ಹೃದಯಾಕಾಶವೆಂಬ ಅಯೋಧ್ಯಾಪುರಾಧೀಶ, ಕುಕ್ಷಿಯಲ್ಲಿ 7 ಲೋಕವನ್ನು ವಕ್ಷಸ್ಥಳದಲ್ಲಿ ಧರಿಸಿರುವ ರಾಮಚಂದ್ರ, ನಿಮ್ಮನ್ನು ವರ್ಣಿಸಲು ಭೂದೇವಿಯನ್ನು ಕಾಗದವಾಗಿಟ್ಟುಕೊಂಡು ಸಪ್ತ ಸಾಗರಗಳನ್ನು ಶಾಹಿಯಾಗಿ ಭಾವಿಸಿದರು, ಹಿಮವತ್ ಪರ್ವತವನ್ನು ಲೇಖನಿಯಾಗಿ ಭಾವಿಸಿದರೂ ಸಹ ಸಾಧ್ಯವಿಲ್ಲ ಪ್ರಭು. ಅಯ್ಯ ಪ್ರಭು, ನಿನ್ನ ಭಕ್ತಿ ಶ್ರದ್ಧೆ ವಿನಯಗಳಿಗೆ ನಾನು ಮನಸೋತಿರುವೆನು. ಧನ್ಯ ಧನ್ಯ ಧನ್ಯನಾದೆನು ಪ್ರಭು. ನೀನು ಯಾರು? ನಿನ್ನ ವೃತ್ತಾಂತವೇನು? ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂಬುದಾಗಿ ಕರೆಯುವರು ಪ್ರಭು. ಅದೋ ಅಲ್ಲಿ ಕಾಣುತ್ತಿರುವ ಋಷ್ಯಮುಖ ಪರ್ವತದಲ್ಲಿ ವಾಸಿಸುತ್ತಿರುವ ಸುಗ್ರೀವರಾಜನಿಗೆ ನಾನು ಸಚಿವನು. ತಮ್ಮನ್ನು ಕಾಣಲು ಹೊಸಗೋ ಬ್ರಹ್ಮಚಾರಿ ರೂಪಿನಿಂದ ಇಲ್ಲಿಗೆ ಬಂದಿರುವೆನು. ಬ್ರಹ್ಮನ ವರಬಲದಿಂದ ಬೇಕಾದ ರೂಪವನ್ನು ಧರಿಸಬಲ್ಲೆನು. ಈ ಭೃತ್ಯನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬಹು ವಿನಯದಿಂದ ಪ್ರಾರ್ಥಿಸುವನು ಅಯ್ಯ ಪ್ರಭು. ಹಾಗೆಯೇ ಆಗಲಿ. ಅದು ಅಲ್ಲದೆ ಅದೋ ಅಲ್ಲಿ ಕಾಣುತ್ತಿರುವ ಋಷ್ಯಮುಖ ಪರ್ವತಕ್ಕೆ ಆಗಮಿಸಿ ನನ್ನೊಡೆಯನಾದ ಸುಗ್ರೀವರಾಜನೊಂದಿಗೆ ಸ್ನೇಹವನ್ನು ಬೆಳೆಸಬೇಕೆಂತಲೂ ಸಹ ತಮ್ಮಲ್ಲಿ ಪ್ರಾರ್ಥಿಸುವನು ಪ್ರಭು. ಆಂಜನೇಯ ಪ್ರಭು, ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರಬೇಕು. ರಾಮ 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 ರಾಮ. ಆದ್ದರಿಂದ ಆ ನಿನ್ನ ಒಡೆಯನಾದ ಸುಗ್ರೀವರಾಜನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಪರಮಾತ್ಮ, ಜಗನ್ನಾಟಕ ಸೂತ್ರಧಾರಿಯಾದ ನಿನಗೂ ಆಯಾಸವೇ ರಾಮಚಂದ್ರ, ನಿನಗೂ ಆಯಾಸವೇನಪ್ಪ. ಪರಮಾತ್ಮ, ನಿನಗೂ ಆಯಾಸವೇನಪ್ಪ. ಲಕ್ಷ್ಮಣ ದೇವ, ನಿಮಗೂ ಆಯಾಸವೇ. ಪರಮಾತ್ಮ, ರಾಮ 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 ರಾಮ. ಪ್ರಭು, ನೀವು ಚಿಂತಿಸಬೇಡಿ. ನಿಮ್ಮಾಜ್ಞೆಯಂತೆ ನನ್ನೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದು ತರುವೆನು. ಆಗಬಹುದೇ? ಹಾಗೆ ಮಾಡು. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಆಂಜನೇಯ, ಒಡೆಯ, ಬಂದೆ. ಒಡೆಯ, ಆಂಜನೇಯ, ಸುಗ್ರೀವರಾಜ, ಇದು ಇಲ್ಲಿಗೆ ಬಂದಿರುವವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಬಂದಿರುವ ಶ್ರೀರಾಮಚಂದ್ರ ಪ್ರಭುಗಳು. ನೀನು ನಿನ್ನ ಕಷ್ಟಗಳನ್ನು ಇವರಲ್ಲಿ ಭಿನ್ನವಿಸಿಕೋ. ನಮ್ಮ ಕಪಿಕುಲವೇ ಪಾವನವಾಗುವುದು. ಹೋಗು, ಶರಣಾಗತನಾಗು. ಹಾಗೆ ರಾಮ ನಿನಯ ದರ್ಶನ, ಹರಿನಿಗೆ ರಾಮ ನಿನಯ ದರ್ಶನ, ಪ್ರೇಮ ನಿನಯ ಸೇವೆಯು ಹರಿನಿಗೆ, ಪ್ರೇಮ ನಿನಯ ಸೇವೆಯು ಹರಿನಿಗೆ, ರಾಮ ನಿನಯ ದರ್ಶನ. ಸ್ವಾಮಿ ದೀನನ ಮೊರೆಯಾಲಿಸಿ ಬಂದೆ, ರಾಮ ರಾಘವ, ಸ್ವಾಮಿ ದೀನನ ಮೊರೆಯಾಲಿಸಿ ಬಂದೆ, ಸ್ವಾಮಿ ದೀನನ ಮೊರೆಯಾಲಿಸಿ ಬಂದೆ, ಪ್ರೇಮದಿ ಅನುಗ್ರಹಿಸೋ, ಪ್ರೇಮದಿ ಅನುಗ್ರಹಿಸೋ ಅಪದ್ಮ, ರಾಮ ನಿನಯ ದರ್ಶನ, ಹರಿನಿಗೆ ರಾಮ ನಿನಯ ದರ್ಶನ, ಪ್ರಭು. ಇದೋ ನಮಸ್ಕರಿಸುವರು ಪ್ರಭು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಮೇಲೇಳು. ಪ್ರಭು, ನೀವು ಇಲ್ಲಿಗೆ ಬರಲು ಕಾರಣವೇನು ಹಾಗೂ ನಿಮ್ಮ ವೃತ್ತಾಂತವನ್ನು ತಿಳಿಸುವಿರಾ?
ಸುಗ್ರೀವರಾಜ, ಪ್ರಭು. ನಾವು ಅಯೋಧ್ಯ ನಗರದ ದಶರಥ ಚಕ್ರವರ್ತಿಯ ಪುತ್ರರು. ನನ್ನನ್ನು ರಾಮನೆಂದು, ಈತನನ್ನು ಲಕ್ಷ್ಮಣನೆಂದೂ ಕರೆಯುವರು. ಪಿತೃವಾಕ್ಯ ಪರಿಪಾಲನೆಗಾಗಿ ನಾವು ವನವಾಸ ಮಾಡುತ್ತಿದ್ದ ಸಮಯದಲ್ಲಿ ಆ ನೀಚನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವನು. ಆತನ ನೆಲೆಯನ್ನು ತಿಳಿಯಲೋಸುಗ ಹೀಗೆ ಹುಡುಕುತ್ತಾ ಬರುತ್ತಿರುವಾಗ ಈ ಋಷ್ಯಮೂಕ ಪರ್ವತ ಪ್ರಾಂತ್ಯದಲ್ಲಿ ಆಂಜನೇಯನ ಸಖ್ಯವಾಯಿತು. ಆಂಜನೇಯನ ಸಖ್ಯದೊಂದಿಗೆ ನಿನ್ನಯ ಸ್ನೇಹವೂ ಸಹ ಬೆಳೆಯುತ್ತಿರುವುದು. ಸುಗ್ರೀವರಾಜ, ಪ್ರಭು, ಅದಿರಲಿ, ನೀನು ಪಟ್ಟಣವನ್ನು ಬಿಟ್ಟು ಇಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು, ಒಂದು ದಿನ ದುಂದುಬೆ ಎಂಬ ರಾಕ್ಷಸನು ನನ್ನ ಮೇಲೆ ಯುದ್ಧಕ್ಕೆ ಬಂದನು. ವಾಲಿಯು ಆತನ ಮೇಲೆ ಯುದ್ಧಕ್ಕೆ ನಿಂತನು. ವಾಲಿಯು ಆತನನ್ನು ಒಟ್ಟಿಸಿಕೊಂಡು ಓಡಿದನು. ನಾನು ಸಹ ಅವರನ್ನೇ ಹಿಂಬಾಲಿಸಿದೆನು. ಅವರಿಬ್ಬರು ಓಡುತ್ತಾ 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 ಒಂದು ದೊಡ್ಡದಾದ ಗುಹೆಯನ್ನು ಸೇರಿದರು. ನಾನು 1 ವರ್ಷ ಕಾಲ ಅಲ್ಲಿಯೇ ಕಾದು ಕುಳಿತರು ಆ ವಾಲಿಯಾಗಲಿ ಆ ರಾಕ್ಷಸನಾಗಲಿ ಯಾರೂ ಹೊರಬರಲಿಲ್ಲ. ಒಂದು ದಿನ ಆ ಗುಹೆಯ ಒಳಗಿಂದ ಭಾರೀ ರಕ್ತ ಪ್ರವಾಹವು ಹರಿದು ಬರಲು ನಾನು ಅದನ್ನು ಕಂಡು ಆ ರಾಕ್ಷಸನು ವಾಲಿಯನ್ನು ಸಂಹರಿಸಿರಬಹುದೆಂದು ತಿಳಿದು ಭಯಭೀತನಾಗಿ ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆಯನ್ನು ಎಳೆದು ನಾನು ಕಿಷ್ಕಿಂಧೆಗೆ ಬಂದು ರಾಜಭಾರ ಮಾಡಿಕೊಂಡಿರುವೆನು. ವಾಲಿಯು ಆ ರಾಕ್ಷಸನನ್ನು ಸಂಹರಿಸಿ ಹೊರಗೆ ಬಂದು ಬಾಗಿಲಲ್ಲಿ ನಾನಿಲ್ಲದಿರುವುದನ್ನು ತಿಳಿದು ಕೋಪಗೊಂಡು ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದನು. ನಾನು ಕಿಷ್ಕಿಂಧೆಯಿಂದ ಈ ಋಷ್ಯಮುಖ ಪರ್ವತಕ್ಕೆ ತಪ್ಪಿಸಿಕೊಂಡು ಇಲ್ಲಿ ಬಂದು ನೆಲೆಸಿರುವೆನು. ಪ್ರಭು, ವಾಲಿಯು ಈ ಋಷ್ಯಮುಖ ಪರ್ವತಕ್ಕೆ ಬರುವುದಿಲ್ಲ. ಏಕೆ ಸುಗ್ರೀವರಾಜ? ಏಕೆಂದರೆ ಆ ರಾಕ್ಷಸನನ್ನು ಸಂಹರಿಸಿ ಆತನ ಕಳೆಬರವನ್ನು ಹೊರಗೆ ತಂದು ಗಿರಗಿರನೆ ತಿರುಗಿ ಎಸೆದಾಗ ಆತನ ರಕ್ತದ ಬಿಂದುಗಳು ಇಲ್ಲೇ ಇರುವ ಮತಂಗ ಋಷಿಗಳ ಆಶ್ರಮಕ್ಕೆ ಬಿದ್ದವು. ಆಗ ಋಷಿಯು ಕುಪಿತರಾಗಿ ಯಾರು ಈ ಕಾರ್ಯವನ್ನು ಮಾಡಿರುವನೋ ಆತನು ಈ ಪ್ರದೇಶಕ್ಕೆ ಬಂದರೆ ಆತನ ತಲೆಯೂ ಸಿಡಿಯಲೆಂದು ಶಾಪವನ್ನಿತ್ತರು. ಆದ ಕಾರಣ ವಾಲಿಯು ಈ ಋಷ್ಯಮುಖ ಪರ್ವತಕ್ಕೆ ಬರುವುದಿಲ್ಲವಾದ್ದರಿಂದ ನಾವು ಅನೇಕ ಕಪಿವೀರರನ್ನೊಡಗೂಡಿ ಇಲ್ಲಿ ವಾಸ ಮಾಡಿಕೊಂಡಿರುವೆವು. ಪ್ರಭು, ಅದು ಅಲ್ಲದೆ ನನ್ನ ಪತ್ನಿಯನ್ನು ಅಪಹರಿಸಿ ಸೆರೆವಾಸದಲ್ಲಿಟ್ಟಿರುವುದು. ಸುಗ್ರೀವರಾಜ, ಹಾಗಾದರೆ ನಿಮ್ಮಣ್ಣನಾದ ವಾಲಿಯು ಶಿಕ್ಷಾರ್ಹನೇ ಸರಿ. ಆತನನ್ನು ಯುದ್ಧಕ್ಕೆ ಕರೆಯುವನಾಗು, ಆತನನ್ನು ನಾನು ಸಂಹರಿಸುತ್ತೇನೆ. ಆದರೆ ನೀನು ನನ್ನ ಸೀತಾನ್ವೇಷಣ ಕಾರ್ಯಕ್ಕೆ ಸಹಾಯಕನಾಗಬೇಕು. ಹಾಗೇ ಆಗಲಿ ಪ್ರಭು. ನನ್ನದೊಂದು ವಿಜ್ಞಾಪನೆ ಪ್ರಭು. ಅದೇನು ಹೇಳು ಸುಗ್ರೀವರಾಜ. ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಅದೋ ನೋಡಿ, ಅಲ್ಲಿ ಕಾಣುವ ಸಪ್ತತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂಥವರು ಮಾತ್ರ ವಾಲಿಯನ್ನು ಸಂಹರಿಸುವರೆಂಬ ನನ್ನ ನಂಬಿಕೆ. ಇದನ್ನು ಪರೀಕ್ಷೆಯಿಂದ ತಿಳಿಯಬಾರದು ಪ್ರಭು. ಸುಗ್ರೀವರಾಜ, ಪ್ರಭು, ಅಷ್ಟೇ ತಾನೇ? ಹಾಗಾದರೆ ನೋಡುತ್ತಿರು. ರಾಮ 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 ರಾಮ. ಪ್ರಭು, ಸುಗ್ರೀವರಾಜ, ನಿಮ್ಮನ್ನು ಪರೀಕ್ಷಿಸಿದ ನನ್ನ ಮಹಾಪರಾಧವನ್ನು ಮನ್ನಿಸಬೇಕು ದೇವ. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಬಂದ ಕುಂದಕವೇನು ಸುಗ್ರೀವರಾಜ? ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯುವನಾಗೋ, ಆತನನ್ನು ನಾನು ಸಂಹರಿಸುತ್ತೇನೆ. ಹಾಗೇ ಆಗಲಿ ಪ್ರಭು. ಮಾನಸನಾಗಿ ಬಂದೆ ದುರ್ದೈವವೇ, ಮಾನಸನಾಗಿ ಬಂದೆ ಜ್ಞಾನಹೀನನ್ನು ಈತರೆಯೊಳ್ಳು ಜ್ಞಾನಹೀನನ್ನು ಈತರೆಯೊಳ್ಳು ವನಚರನಂದೆ ಚರಿಪೇನ ವನಚರನಂತೆ ಚರಿಪೇನ ಮಾನಸನಾಗಿ ಬಂದೆ ದುರ್ದೈವವೇ, ಮಾನಸನಾಗಿ ಬಂದೆ. ಓಹೋ, ಈ ದಿನ ನನ್ನ ಮನಸ್ಸಿಗೆ ಏನೋ ಒಂದು ರೀತಿ ಕಳವಳ ಉಂಟಾಗುತ್ತಿರುವುದಲ್ಲ. ಕಾರಣವೇನಿರಬಹುದು? ಜಾಗೃತಿಯಾಗಿ ಯುದ್ಧಕ್ಕೆ ಬಾರೋ. ಯಾರು ಯಾರು ನನ್ನನ್ನು ಯುದ್ಧಕ್ಕೆ ಕರೆದವರು? ಮತ್ತಾರು? ಆ ದ್ರೋಹಿಯಾದ ಸುಗ್ರೀವದ ಮನೆ ಇರಬೇಕು. ಸ್ವಲ್ಪ ತಾಳೋ, ಜಾಗ್ರತೆಯಾಗಿ ಬಂದೆ. ಹೆದರಿಕೆ
ಇಲ್ಲದೆಂದು ನೀನು ಕದನಕ್ಕೀಗ ಬರದೆಯ ಹೆದರಿಕೆ ಇಲ್ಲದೆಂದು ನೀನು ಕದನಕ್ಕೀಗ ಬರದೆಯ ಹದಮ ನಿನ್ನ ಮದವ ಮುರಿದು ಒಡೆದು ಕೊಲ್ಲುವೆ ಇಂದಿನ ದಿನ ಕದನವೆಂದು ಎಂದು ತಿಳಿಯಬೇಡಲು ಇಂದಿನ ದಿನ ಕದನವೆಂದು ಎಂದು ತಿಳಿಯಬೇಡಲು ಇಂದು ವಿಜಯ ಬರವಳಿಸಿ ಮುಂದೆ ಬಾರಲು ಮುಂದೆ ಬಾರಲು ಭೀತಿ ಇಲ್ಲದೆಂದು ನೀನು ಮಾತನಾಡುತ್ತಿರುವೆಯ ಭೀತಿ ಇಲ್ಲದೆಂದು ನೀನು ಮಾತನಾಡುತ್ತಿರುವೆಯ ಪಾತಕಿಯ ನಿನ್ನ ನೀಗ ಗಾದಿಸುವೆನು ಸಹೋದರನೆಂದು ಸುಮ್ಮನೆ ಬಿಡುತ್ತಿರುವೆ. ಹೋಗಿ ಎಲ್ಲಿಯಾದರೂ ಜೀವ ಉಳಿಸಿಕೋ. ಆಂಜನೇಯ ಒಡೆಯ ಒಡೆಯ ಪೆಟ್ಟಾಯಿತೆ. ಮುಟ್ಟಬೇಡಯ್ಯ, ಪೆಟ್ಟಾಯಿತೆ ಒಡೆಯ, ಮುಟ್ಟಬೇಡ ಆಂಜನೇಯ. ಒಡೆಯ ಈ ಹೊಡೆತಗಳು ತಾಳಿಲಾರನೆಯ. ಆ ರಾಮ ಲಕ್ಷ್ಮಣರ ಸಹಾಯವೂ ಸಾಕು, ಅವರ ಸಹವಾಸವೂ ಸಾಕು. ಒಡೆಯ ಅವರು ಯಾವ ಮಾರ್ಗವಾಗಿ ಬಂದರೋ ಅವರನ್ನು ಅದೇ ಮಾರ್ಗವಾಗಿ ಕಳುಹಿಸಿ ಬಿಡು ಆಂಜನೇಯ, ಕಳುಹಿಸಿ ಬಿಡು. ಒಡೆಯ ಶಾಂತರಾಗಿ ಶಾಂತರಾಗಿ, ಇದರಲ್ಲಿ ಏನೋ ವಿಚಾರವಿರುವುದು, ತಿಳಿಯೋಣ. ಪ್ರಭು ರಾಮಚಂದ್ರ, ಈ ಯುದ್ಧದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿಗೆ ಸೋಲುಂಟಾಗಲು ಕಾರಣವೇನು ಪ್ರಭು? ಅದು ಹಾಗಲ್ಲ ಆಂಜನೇಯ. ಪ್ರಭು ಸುಗ್ರೀವರಾಜ, ಪ್ರಭು ಏಕೆ ಹೀಗೆಲ್ಲ ಮಾತನಾಡುತ್ತಿರುವೆ? ನಿಮಗೂ ನಿಮ್ಮಣ್ಣನಿಗೂ ಸ್ವಲ್ಪವೂ ಭೇದವು ಕಾಣದಿದ್ದುದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಈಗ ಈ ವಿಜಯಮಾಲೆಯನ್ನು ಧರಿಸಿ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯುವನಾಗು. ಆತನನ್ನು ನಾನು ಸಂಹರಿಸುತ್ತೇನೆ. ಲಕ್ಷ್ಮಣ, ಅಣ್ಣ, ಈ ಜಯಮಾಲೆಯನ್ನು ಸುಗ್ರೀವರಾಜನ ಕೊರಳಿಗೆ ತೆಗೆದು. ಸುಗ್ರೀವರಾಜ, ಲಕ್ಷ್ಮಣ ದೇವ, ಈ ಜಯಮಾಲೆಯು ನಿನ್ನ ಕಂಠದಲ್ಲಿರುವವರೆಗೂ ನಿನ್ನನ್ನು ಜಯಿಸಲು ಆ ವಾಲಿಯಿಂದ ಸಾಧ್ಯ ಇಲ್ಲ. ನೀನು ನಿರ್ಭಯವಾಗಿ ಯುದ್ಧ ಮಾಡು. ಜೈ ರಘುವೀರ ಸಮರ್ಥ. ಆಂಜನೇಯ, ಒಡೆಯ ಆಂಜನೇಯ, ಒಡೆಯ ನೋಡಿದೆಯಾ? ರಾಮ ಲಕ್ಷ್ಮಣರು ನನ್ನ ಕೊರಳಿಗೆ ಈ ಜಯಮಾಲೆಯನ್ನು ಹಾಕಿದ ಕೂಡಲೇ ಆಯಾಸವೆಲ್ಲ ಕರಗಿ ಯುದ್ಧ ಮಾಡಬೇಕೆನ್ನು ಉತ್ಸಾಹಕ್ಕೆ ಬರ್ತಿದೆಯಲ್ಲ ಆಂಜನೇಯ. ರಾಮ ರಾಮ ರಾಮ. ಆಂಜನೇಯ, ಒಡೆಯ ಬರುವೆಯ ನನ್ನೊಡನೆ ಯುದ್ಧಕ್ಕೆ? ಒಡೆಯ ಒಡೆಯ, ನೀವು ನನ್ನೊಡನೆ ಯುದ್ಧ ಮಾಡಬೇಡಿ, ನಿಮ್ಮಣ್ಣನಾದ ವಾಲಿಯೊಡನೆ ಯುದ್ಧ ಮಾಡಿ. ಓಹೋ, ಮರೆತಿದ್ದೇನೆಯ ಒಡೆಯ. ಆಂಜನೇಯ. ಒಡೆಯ ಹಾಗಾದ್ರೆ ಈ ವಾಲಿಯನ್ನು ಕರೆಯಲಿ? ಒಡೆಯ ಭಯಪಡಬೇಡಿ, ಧೈರ್ಯವಾಗಿ ಕರೆಯಿರಿ, ರಾಮಾನುಗ್ರಹವಿದೆ. ಆಂಜನೇಯ, ಒಡೆಯ ನಾನೇನೋ ವಾಲಿಯನ್ನು ಕರೆಯುವೇನು, ಯಾವುದಕ್ಕೋಸ್ಕರ ನೀನು ನನ್ನ ಹಿಂದೆ ಇರಯ್ಯ? ಆಗಲಿ ಒಡೆಯ, ಭಯಪಡಬೇಡಿ ಭಯಪಡಬೇಡಿ, ಧೈರ್ಯವಾಗಿ ಕರೆಯಿರಿ. ಎಲವೆಲವ ವಾಲಿಯೇ, ಈಗಷ್ಟೇ ಹೊತ್ತಿನಲ್ಲಿ ನನ್ನೊಡನೆ ಗೆದ್ದೆ ಎಂದು ಗೊತ್ತಿದೆಯ. ಧೈರ್ಯವಿದ್ದರೆ ಈಗ ಬಾರೋ ಯುದ್ಧಕ್ಕೆ. ಈ ಬಾರಿ ಹೊಸ ಸುಗ್ರೀವನು ಬಂದಿರೋನೆಂದು ತಿಳಿ, ಬಾ ಯುದ್ಧಕ್ಕೆ. ಕೆಲವೋ ಸುಗ್ರೀವಾದವ, ಈಗ ತಾನೇ ನನ್ನಿಂದ ವಧೆಗಳನ್ನು ಸಹಿಸಲಾರದೆ ದಿಕ್ಕೆಟ್ಟು ಓಡಿದೆ. ಈಗ ಪುನಃ ಬಂದಿರುವೆಯಾ? ಓಹೋ, ನೀನು ಮತ್ತೆ ಯುದ್ಧಕ್ಕೆ ಬಂದಿರುವುದನ್ನು ನೋಡಿದರೆ ನಿನ್ನ ಬೆನ್ನ ಹಿಂದೆ ಯಾರೋ ಸಹಾಯಕರು ಬಂದಂತೆ ಕಾಣುವುದು. ಬಾರೋ ಬಾ, ಈ ಬಾರಿ ನಿನ್ನ ಜೀವ ಸಹಿತ ಉಳಿಸಲಾರೆ. ಅಟ್ಟಹಾಸವನ್ನು ತೋರಿ ಭ್ರಷ್ಟ ಮೆರೆಯುತ್ತಿರುವೆಯ, ಅಟ್ಟಹಾಸವನ್ನು ತೋರಿ ಭ್ರಷ್ಟ ಮೆರೆಯುತ್ತಿರುವೆಯ. ಮುಷ್ಟಿಯಿಂದ ಬಿಡಿದು ನಿನ್ನ ಭ್ರಷ್ಟ ಕೊಡುವೆನು, ಭ್ರಷ್ಟ ಕೊಡುವೆನು, ಭ್ರಷ್ಟ ಕೊಡುವೆನು. ಏತಕ್ಕಿಂತ ಜಮ್ಮ ನಿನಗೆ ಸಾಕು ಸಾಕು ಸಾಕಲು, ಏತಕ್ಕಿಂತ ಜನ್ಮ ನಿನಗೆ ಸಾಕು ಸಾಕು ಸಾಕಲು. ಊಟಗಳಿಗೆ ನಿನ್ನ ನೀಗ ಔತಣಿಸುವೆ, ಔತಣಿಸುವೆ, ಔತಣಿಸುವೆ. ಕೆಲವೋ ಸುಗ್ರೀವದಮ, ಇಲ್ಲಿಗೆ ಗದಾ ಯುದ್ಧ ಸಾಕು, ಇನ್ನು ಮಲ್ಲ ಯುದ್ಧವನ್ನು ಮಾಡೋಣ. ಆಗಲಿ ಬಾ.
ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು? ವಾಲಿಯೇ, ನಾನೇ ಅಯೋಧ್ಯಾಧಿಪತಿ ದಶರಥ ಪುತ್ರ ಶ್ರೀರಾಮಚಂದ್ರ. ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಹೂಡುವಂತಹ ನನ್ನ ಅಪರಾಧವಾದರೂ ಏನು? ವಾಲಿಯೇ, ನೀನು ಸಹೋದರನ ಪತ್ನಿಯನ್ನು ಸೆರೆಯಲ್ಲಿಟ್ಟಿರುವ ಕಾರಣ ಮಹಾ ಅಪರಾಧಿಯಾಗಿರುವೆ. ಅಪರಾಧಿಗಳ ಮುಖವನ್ನು ನೋಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿರುವೆನು. ರಾಮಚಂದ್ರ, ನಿಮಗೂ ಮತ್ತು ನಮ್ಮ ಸಹೋದರನಿಗೂ ಸಖ್ಯ ಬೆಳೆಯಲು ಕಾರಣವೇನು? ವಾಲಿಯೇ, ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸ ಮಾಡುತ್ತಿದ್ದ ಸಮಯದಲ್ಲಿ ದುರುಳನಾದ ರಾವಣನು ನನ್ನ ಧರ್ಮಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವನು. ಆತನ ನೆಲೆಯನ್ನು ತಿಳಿಯಲು ಸುಗ ಹೀಗೆ ಹುಡುಕುತ್ತಾ ಬರುತ್ತಿರುವಾಗ ಋಷ್ಯಮುಖ ಪರ್ವತ ಪ್ರಾಂತ್ಯದಲ್ಲಿ ಸುಗ್ರೀವರಾಜನ ಸ್ನೇಹವಾಯಿತು. ಸುಗ್ರೀವರಾಜನು ನನ್ನ ಸೀತಾನ್ವೇಷಣ ಕಾರ್ಯಕ್ಕೆ ನೆರವಾಗುವನಲ್ಲ ಎಂದು ತಿಳಿದು ಅಪರಾಧಿಯಾದ ನಿನ್ನನ್ನು ಶಿಕ್ಷಿಸಬೇಕಾಯಿತು. ರಾಮಚಂದ್ರ, ಎಂತಹ ಅನರ್ಥವಾಯಿತು. ಸೀತಾಪರಣದ ವಿಚಾರವನ್ನು ಮೊದಲೇ ನನಗೆ ತಿಳಿದಿದ್ದರೆ ಆ ದುರುಳ ರಾವಣನನ್ನು ಕ್ಷಣಾರ್ಧದಲ್ಲಿ ತಂದು ನಿಮ್ಮ ಪಾದದಡಿಯಲ್ಲಿ ಅರ್ಪಿಸುತ್ತಿದ್ದೆ. ಹೋಗಲಿ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಅಯ್ಯ ವಾಲಿಯೇ, ಮಿತಿಮೀರಿದ ಕಾರ್ಯಕ್ಕೆ ಏತಕ್ಕೆ ವ್ಯಥೆಪಡುತ್ತಿರುವೆ? ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ನಾನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ರಾಮಚಂದ್ರ, ನನಗೆ ಬದುಕುವ ಆಸೆ ಇನ್ನಿಲ್ಲ. ಅಲ್ಲದೆ ಶ್ರೀರಾಮಚಂದ್ರನ ಬಾಣವು ಎಂದಿಗೂ ಹುಸಿಯಾಗಬಾರದು. ರಾಮಚಂದ್ರ, ನನ್ನದೊಂದು ಕೋರಿಕೆ. ಅದೇನು ಹೇಳು ವಾಲಿ. ನನ್ನ ಪತ್ನಿಯಾದ ತಾರೆಯು ಮತ್ತು ಪುತ್ರನಾದ ಅಂಗದನ ಸಂಪೂರ್ಣ ಜವಾಬ್ದಾರಿ ನಿಮ್ಮದು. ಜವಾಬ್ದಾರಿಯು ನಿಮ್ಮದು. ಹಾಗೆಯೇ ಆಗಲಿ, ಚಿಂತಿಸಬೇಡ. ಅನುಜ, ಸುಗ್ರೀವ, ಸಹೋದರ. ಅಣ್ಣ, ನನ್ನ ಅಪರಾಧವನ್ನು ಮನ್ನಿಸು ಅಣ್ಣ. ಸಹೋದರ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ನಾನು ಇಂದ್ರನಿಂದ ಪಡೆದ ಸುವರ್ಣಮಾಲೆಯ ಮಹಿಮೆಯಿಂದ ಇದುವರೆಗೂ ಬದುಕುಳಿದಿದ್ದೆ. ನೀನಿನ್ನು ಈ ಸುವರ್ಣಮಾಲೆಯನ್ನು ಧರಿಸಿ ಧರ್ಮದಿಂದ ರಾಜ್ಯಭಾರ ಮಾಡುತ್ತಾ ಕಿಷ್ಕಿಂಧಾಧಿಪತಿಯಾಗಿ ನಿನಗೆ ಸಹಾಯ ಮಾಡಿದ ಶ್ರೀರಾಮನಿಗೆ ಸೀತಾನ್ವೇಷಣೆಗೆ ಸಂಪೂರ್ಣ ಸಹಾಯ ಮಾಡು. ಇನ್ನು ನನ್ನ ಪ್ರಾಣ ಪಕ್ಷಿಯು ಹಾರುತ್ತಿದೆ. ಹಾ ರಾಮ ರಾಮ ರಾಮಚಂದ್ರ. ವೀರ ಸ್ವರ್ಗವನ್ನು ಪಡೆ ವೀರವರ. ಪ್ರಭು, ವಾಲಿಯು ಮರಣ ಹೊಂದಿದ ವಿಚಾರವನ್ನು ಕೇಳಿ ಅಂಗದ ಕುಮಾರನು ದುಃಖದಿಂದ ಇತ್ತಲೇ ಬರುತ್ತಿರುವನಲ್ಲ ಪ್ರಭು. ಬರಲಿ ಬರಲಿ ಮಾರುತಿ, ನಾವೆಲ್ಲರೂ ಸೇರಿ ಆತನನ್ನು ಸಂತೈಸೋಣ. ಆಗಲಿ ಪ್ರಭು.
ಮರೆಯಾದೆಯ ಪ್ರಭು? ನಮ್ಮ ತಂದೆಯ ಯಾವ ಅಪರಾಧಕ್ಕಾಗಿ ಅವರನ್ನು ಈ ರೀತಿ ಶಿಕ್ಷಿಸಿದಿರಿ? ಅಂಗದ ಕುಮಾರ, ಪ್ರಭು, ಚಿಂತಿಸಬೇಡ. ನಿಮ್ಮ ತಂದೆಯು ಮಾಡಿದ ಮಹಾ ಅಪರಾಧಕ್ಕಾಗಿ ತಕ್ಕ ಶಿಕ್ಷೆಯನ್ನೇ ಅನುಭವಿಸಿದವನು. ನಿಮ್ಮೆಲ್ಲರನ್ನು ಸಲಹುವ ಭಾರವೂ ನನ್ನದಾಗಿರುವುದು. ಚಿಂತಿಸಬೇಡಿ. ಸುಗ್ರೀವರಾಜ, ಪ್ರಭು, ಅಂಗದ ಕುಮಾರನನ್ನು ಸಮಾಧಾನ ಮಾಡಿ ಕಿಷ್ಕಿಂದೆಗೆ ಕರೆದುಕೊಂಡು ಹೋಗಿ ನಿಮ್ಮಣ್ಣನ ಉತ್ತರ ಕ್ರಿಯಾದಿಗಳನ್ನು ಮಾಡಿರಿ. ಹಾಗೇ ಆಗಲಿ ಪ್ರಭು. ಲಕ್ಷ್ಮಣ, ಅಣ್ಣ, ನಾನು ಪುರಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯ ಪಟ್ಟವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯ ಪಟ್ಟವನ್ನು ಕಟ್ಟಿ ಬೇಗನೆ ಹಿಂತಿರುಗಿ ಬಾ. ಹೋಗು ಸಹೋದರ. ಹಾಗೆ ಆಗಲಿ ಅಣ್ಣ.